ಶ್ರೀ ದತ್ತ ಶಾಂತಿಧಾಮದಲ್ಲಿ ದತ್ತ ಜಯಂತಿ ಆಚರಣೆ, ಭವ್ಯ ಮೆರವಣಿಗೆ, 3 ಕೃತಿಗಳ ಲೋಕಾರ್ಪಣೆ. ಭಾಲ್ಕಿ ತಾಲೂಕಿನ ಗಣೇಶ್ಪುರವಾಡಿ ಗ್ರಾಮದಲ್ಲಿರುವ ಶ್ರೀ ದತ್ತ ಶಾಂತಿಧಾಮದಲ್ಲಿ ದತ್ತ ಜಯಂತಿ ಕಾರ್ಯಕ್ರಮದ ಸಂಭ್ರಮ ಮನೆ ಮಾಡಿತ್ತು. ಈ ಸಂದರ್ಭದಲ್ಲಿ ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ, ಕರ್ನಾಟಕದ ಅನೇಕ ಭಾಗಗಳಿಂದ ಆಗಮಿಸಿರತಕ್ಕಂಥ ಭಕ್ತರು ದತ್ತಾತ್ರೇಯ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಅವಧೂತ ಸೇವಾ ಟ್ರಸ್ಟ್ನ ಪೂಜ್ಯ ವಿಶ್ವಗುರುಗಳ ಸಾನ್ನಿಧ್ಯದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಪೂಜ್ಯರ ಆಶೀರ್ವಚನ ಕೂಡ ಆಲಿಸಿದ್ರು ಭಕ್ತಾದಿಗಳು. ಜೊತೆಗೆ ಮಹಾಪ್ರಸಾದ, ಭವ್ಯ ಮೆರವಣಿಗೆ ಸೇರಿದಂತೆ ಅನೇಕ ಕಾರ್ಯಕ್ರಮಗಳು ದತ್ತ ಜಯಂತಿ ಅಂಗವಾಗಿ ನೆರವೇರಿದೆ. ಈ ಸಂದರ್ಭದಲ್ಲಿ ಅವಧೂತ ಸೇವಾ ಟ್ರಸ್ಟ್ನ ಸೇವಕರು ಜೊತೆಗೆ ಶ್ರೀ ದತ್ತ ಭಾಗವತ ಲೇಖಕರು ಆಗಿರತಕ್ಕಂಥ ಹಂಸಕವಿ ಸರ್ ಅವರು ಮಾತನಾಡ್ತಾ ವಿಶೇಷವಾಗಿ ಈ ಒಂದು ಶ್ರೀ ದತ್ತ ಶಾಂತಿಧಾಮದಲ್ಲಿರುವಂತಹ ದತ್ತಾತ್ರೇಯ ಮೂರ್ತಿಯ ಕುರಿತು ಅವರು ಮಾಹಿತಿಯನ್ನು ನೀಡಿದರು. 25,000 kgಯ ಒಂದು ಮೂರ್ತಿ ಇದೆ, 25 ಕ್ವಿಂಟಲ್ನ ದತ್ತರ ಮೂರ್ತಿ ಇದೆ, ಸಿಡಿಲು ಕಲ್ಲಿಂದ ಮಾಡಿರ್ತಕ್ಕಂಥ ಮೂರ್ತಿ. ಅದರ ಕುರಿತು ಮಾಹಿತಿ ನೀಡುತ್ತಾ ಒಂದೊಂದು ಇಂಚು ಬೆಳವಣಿಗೆ ಆಗುತ್ತೆ ಈ ಮೂರ್ತಿ ಅನ್ನುವ ಪ್ರತೀತಿ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ನೀಡಿದ್ದಾರೆ. ವಿಶ್ವಗುರುಗಳು ರಚಿಸಿರುವಂತಹ ದತ್ತಾತ್ರೇಯ ಆದಿಪುರಾಣ, ಭಾಗ್ಯವಂತಿ ಮಹಾತ್ಮ್ಯ ಮತ್ತು ದತ್ತ ಸಂಜೀವನಿ ಕೃತಿ ಬಿಡುಗಡೆ ಕೂಡ ಈ ಸಂದರ್ಭದಲ್ಲಿ ನೆರವೇರಿದರ ಕುರಿತು ಮಾಹಿತಿಯನ್ನು ನೀಡಿದ್ರು. ಸಾನ್ನಿಧ್ಯ ವಹಿಸಿ ವಿಶ್ವಗುರುಗಳವರು ಕೂಡ ಮಾತನಾಡಿದ್ದಾರೆ ಅನ್ನುವುದರ ಕುರಿತಂತೆ ಹಂಸಕವಿ ಅವರು ತಿಳಿಸಿದ್ದಾರೆ. ಜೊತೆಗೆ ಈ ದೇವಸ್ಥಾನದ ನಿರ್ಮಾಣವನ್ನ ಪ್ರಕಾಶ್ ಬಿರಾದರ್ ದಂಪತಿಗಳು ನೆರವೇರಿಸಿರುವುದರ ಬಗ್ಗೆಯೂ ಮಾಹಿತಿ ನೀಡಿದ್ರು. ಡಾಕ್ಟರ್ ಶಿವಶಂಕರ್ ಬಿರಾದರ್ ಅವರು ಸೇರಿದಂತೆ ಅನೇಕರು ಭಾಗವಹಿಸಿ ಈ ದತ್ತ ಜಯಂತಿಯನ್ನು ಯಶಸ್ವಿಗೆ ಎಲ್ಲರೂ ಕೈ ಜೋಡಿಸಿದ್ದಾರೆ ಎನ್ನುವುದರ ಕುರಿತು ಮಾಹಿತಿಯನ್ನು ನೀಡಿದ್ದಾರೆ ಅವಧೂತ ಸೇವಾ ಟ್ರಸ್ಟ್ ಸೇವಕರು ಜೊತೆಗೆ ದತ್ತ ಭಾಗವತ್ನ ಲೇಖಕರಾದ ಹಂಸಕವಿ ಅವರು. ಈ ಸಂದರ್ಭದಲ್ಲಿ ಅನೇಕ ಕಡೆಗಳಿಂದ ಬಂದಂಥ ಭಕ್ತಾದಿಗಳೆಲ್ಲರೂ ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು. ಬಳಿಕ ತೊಟ್ಟಿಲು ಕಾರ್ಯಕ್ರಮ, ನಂತರದಲ್ಲಿ ವಿಶೇಷ ಪೂಜೆ, ಈ ಕೃತಿಗಳ ಬಿಡುಗಡೆ ಸಮಾರಂಭ ಸೇರಿದಂತೆ ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕೊನೆಗೆ ಪ್ರಸಾದವನ್ನು ಸ್ವೀಕರಿಸಿದ್ದಾರೆ. ಇಲ್ಕಲ್ ಸಾಡಿ ಸೆಂಟರ್ ಬಾಲ್ಕಿ. ಇಲ್ಕಲ್ ಸೀರೆಗಳ ತಯಾರಕರು. ಮದುವೆ, ಜವಳಿ ಹಾಗೂ ಇನ್ನಿತರ ಕಾರ್ಯಕ್ರಮಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳು, ಕಾಟನ್, ಸಿಂಥೆಟಿಕ್, ಫ್ಯಾನ್ಸಿ ವರ್ಕ್ ಸೀರೆಗಳು ಮತ್ತು ಪುರುಷರಿಗೆ ಸೂಟಿಂಗ್, ಶರ್ಟಿಂಗ್, ಸೂಟ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ. ಇಲ್ಕಲ್ ಸಾಡಿ ಸೆಂಟರ್ ನಿಯರ್ ಗಾಂಧಿ ಚೌಕ್ ಬಿಹೈಂಡ್ ಫ್ಲವರ್ ಮಾರ್ಕೆಟ್, ಬಾಲ್ಕಿ. ಕಾಲ್ 7975776694. ಹಂಸಕವಿ ಬೀದರ್ ಅಂಥೇಳಿ ಈ ಅವಧೂತ ಸೇವಾ ಟ್ರಸ್ಟ್ ಅಂಥೇಳಿ ಬೀದರ್ಕೊಂದು ದೊಡ್ಡ ಟ್ರಸ್ಟ್ ಇದೆ. ನಾನು ಅದರಲ್ಲಿ ಏನಂತಂದ್ರೆ ಅದರ ಸೇವಕನಾಗಿದ್ದೀನಿ. ನಾನು ದತ್ತಾತ್ರೇಯ ಒಂದು ಮಹಾಪುರಾಣ ಬರಿಬೇಕಂತೇಳಿ ಸಂಕಲ್ಪದಿಂದ ಸುಮಾರು 23 ವರ್ಷ ಅಧ್ಯಯನ ಮಾಡಿ ಶ್ರೀ ದತ್ತ ಭಾಗವತ ಅಂತಕ್ಕಂಥ ಒಂದು ಮಹಾಪುರಾಣ ಬರೆದಿದ್ದೀನಿ. ಅದೇ ರೀತಿಯಲ್ಲಿ ಏನಂತಂದ್ರೆ ನಮ್ಮದೊಂದು ಟೀಮು ಏನಂತಂತಂದ್ರೆ ಭಾಳ ದೊಡ್ಡದಿದೆ. ಆ ಟೀಮಿನ ಅಂಡರ್ದೊಳಗೆ ಏನಂತಂದ್ರೆ ಭಾರತ ಹಾಗೂ ನೇಪಾಳ ದೇಶ ತನಕ 9 ದತ್ತ ಮಂದಿರಗಳು ನಿರ್ಮಾಣ ಮಾಡಬೇಕಂತೇಳಿ ನಮ್ಮದೊಂದು ಸಂಕಲ್ಪ ಇದೆ. ಆ ನಿಟ್ಟಿನಲ್ಲಿ ಮೀನ್ಕೆರಾದಲ್ಲಿ ಏನಂತಂದ್ರೆ 1ನೇ ಟೆಂಪಲ್ ನಿರ್ಮಾಣ ಆಗಿದ್ರೆ ಬಾಲ್ಕಿಯಲ್ಲಿ 2ನೇ ಟೆಂಪಲ್ ನಿರ್ಮಾಣ ಆಗಿದೆ. ಇದನ್ನು 3 ವರ್ಷ ಆಗ್ತು ಬಾಲ್ಕಿಯಲ್ಲಿ ನಿರ್ಮಾಣಗೊಂಡು. ಈ ಒಂದು ಟೆಂಪಲ್ ವಿಶೇಷತೆ ಏನು ಅಂತಂದ್ರೆ ಇಲ್ಲಿ ಸುಮಾರು 2500 kg ಅಂದರೆ 2.5 ಕ್ವಿಂಟಲ್ ಏನಂತಂದ್ರೆ ಒಂದು ಮಹಾಮೂರ್ತಿ ಏನಂತಂದ್ರೆ ಇಲ್ಲಿ 25 ಕ್ವಿಂಟಲ್ ಮೂರ್ತಿ ಏನಂತಂದ್ರೆ ನಿರ್ಮಾಣ ಮಾಡಿದ್ದೇವೆ. ಈ ಮೂರ್ತಿಯ ವಿಶೇಷತೆ ಏನಂದ್ರೆ ಇಲ್ಲಿ ಭಾಳ ದೊಡ್ಡ ಶಕ್ತಿ ಕೇಂದ್ರ ಇದೆ. ಈ ಮೂರ್ತಿ ಏನಂತಂದ್ರೆ ಜೀವಂತ ಕಲ್ಲಿನಲ್ಲಿ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಕನ್ನಡದಲ್ಲಿ ಸಿಡಿಲು ಕಲ್ಲು ಅಂತ ಕರೀತಾರೆ. ಈ ಒಂದು ಮೂರ್ತಿ ವಿಶೇಷತೆ ಅಂತಂದ್ರೆ ಪ್ರತಿ ಏನಂತಂದ್ರೆ ಒಂದು ಇಂಚ್ ಏನಂತಂದ್ರೆ ಬೆಳೀತದ ಅಂತಕ್ಕಂಥ ಒಂದು ಪ್ರತೀತಿ ಕೂಡ ಇದೆ. ಆದ್ದರಿಂದ ಇಲ್ಲಿ ಗರ್ಭಗುಡಿ ಏನಂತಂದ್ರೆ ದೊಡ್ಡ ಪ್ರಮಾಣದಲ್ಲಿ ನಿರ್ಮಾಣ ಮಾಡಿದ್ದೆವು. ಈ ಒಂದು ನಾವು 9 ಟೆಂಪಲ್ದಲ್ಲಿ ಏನಂತಂದ್ರೆ ಬಾಲ್ಕಿ ಟೆಂಪಲ್ ಏನಂತಂದ್ರೆ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ನಿರ್ಮಾಣ ಆಗ್ತಾ ಇದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಏನಂತಂದ್ರೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಎಲ್ಲರದ್ದು ಏನಂತಂದ್ರೆ ಒಂದು ಟೀಮಿಂದ ಒಂದು ಗುರುಗಳಾಗಿರ್ತಕ್ಕಂಥ ವಿಶ್ವಗುರುಗಳು ಇದಕ್ಕೆ ಎಲ್ಲ ಕಾರಣೀಕರ್ತರು. ಆ ವಿಶ್ವಗುರುಗಳು ಏನಂತಂದ್ರೆ ರಚನೆ ಮಾಡಿರ್ತಕ್ಕಂಥ
ಶ್ರೀ ದತ್ತಾತ್ರೇಯ ಆದಿಪುರಾಣ ಮತ್ತೇನಂತಂದ್ರೆ ಇವತ್ತು ಭಾಗ್ಯವಂತಿ ಮಾತ್ಮಿ ಅಂತಕ್ಕಂಥದ್ದು 2 ಮಾನ್ ಚರಿತ್ರೆ ಕೃತಿಗಳು ಮತ್ತೆಂತ ದತ್ತ ಸಂಜೀವಿನಿ ಅಂತಕ್ಕಂಥದ್ದು ದ್ರಾಮ್ ದತ್ತ ಮಂತ್ರದ ಒಂದು ಸಂಕ್ಷಿಪ್ತ ಕೃತಿ ಏನಂತಂದ್ರೆ ಪರಿಚಯ ಕೃತಿ ಕೂಡ ಇವತ್ತು 3 ಕೃತಿಗಳು ಕೂಡ ಇವತ್ತು ಬಿಡುಗಡೆ ಮಾಡಿದ್ದೀವಿ. ಅದು ಜಗತ್ತಿನಲ್ಲಿ ಏನಂತಂದ್ರೆ ಈ ಮಹಾನ್ ಗ್ರಂಥಗಳು ನಿರ್ಮಾಣ ಆಗಿದ್ದು ಇಲ್ಲಿಂದಲೇ ಅಂತಕ್ಕಂಥ ಮಾತು ಹೇಳಕ್ಕೆ ಇವತ್ತು ಇಷ್ಟಪಡ್ತಾ ಇದ್ದೀನಿ. ಇವತ್ತೇನಂತಂದ್ರೆ ಎಲ್ಲ ಒಂದು ದತ್ತ ಜಯಂತಿ ನಿಮಿತ್ತವಾಗಿ ಇವತ್ತು ಪ್ರಪಂಚದ ಎಲ್ಲ ಕಡೆ ಏನಂತಂದ್ರೆ ದತ್ತ ಜಯಂತಿ ನಡೀತಾ ಇರ್ತದೆ. ಅದೇ ರೀತಿಯಲ್ಲಿ ಏನಂತಂದ್ರೆ ಬಾಲ್ಕಿಯ ಮಾಕ್ಷೇತ್ರದಲ್ಲಿ ಕೂಡ ಇವತ್ತು ದತ್ತ ಜಯಂತಿ ಕೂಡ ಭಾಳ ಮಹತ್ವದ ಒಂದು ದೊಡ್ಡ ಪ್ರಮಾಣದಲ್ಲಿ ನಡೀತು ಅಂತಕ್ಕಂಥದ್ದು ಹೇಳ್ತೀನಿ. ಈ ಭಾಗಕ್ಕೆ ಏನಂತಂದ್ರೆ ಮಹಾರಾಷ್ಟ್ರ ಮತ್ತು ತೆಲಂಗಾಣದಿಂದ ಕೂಡ ಇವತ್ತು ಭಕ್ತಾದಿಗಳು ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಏನಂತಂದ್ರೆ ಈ ಕ್ಷೇತ್ರ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತದ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಮಂದಿರ ನಿರ್ಮಾಣ ಮಾಡಿರ್ತಕ್ಕಂಥ ಪ್ರಕಾಶ್ ಬಿರಾದಾರ್ ದಂಪತಿಗಳಿಗೆ ಏನಂತಂದ್ರೆ ನಮ್ಮೆಲ್ಲರ ಪರವಾಗಿ ಈ ಭಕ್ತಾದಿಗಳ ಪರವಾಗಿ ಅವ್ರಿಗೆ ಏನಂತಂದ್ರೆ ಅಭಿನಂದನೆಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ಒಂದು ಖಾನ್ದಾನ್ ಇರೋ ತನಕ ಏನಂತಂದ್ರೆ ದತ್ತಪ್ರಭುನ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತಕ್ಕಂಥದ್ದು ಇವತ್ತು ನನ್ನ ಅಂತರಂಗದ 2 ನುಡಿ ಹೇಳ್ತಾ ಏನಂತಂದ್ರೆ ನಂದು 2 ಮಾತು ವಿರಾಮ ಹೇಳ್ತೀನಿ. ಜೈ ಜೈ ಗುರುದೇವ. ರಾಮ